ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರದ್ಯೂಷ್ ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ, ನೈಟ್ ಟೈಮ್ ಡಿನ್ನರ್ಗೂ ಸಹ ಮಾಡ್ಕೋಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ವೆಯ್ಟ್ ಲಾಸ್ ಮಾಡೋರು ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ರಾಗಿ ಹಿಟ್ಟನ್ನ ಬಳಸ್ಕೊಂಡು ರಾಗಿ ರೊಟ್ಟಿ ರೆಸಿಪಿ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಹೆಂಚು ಮೇಲೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಬಿಗಿನರ್ಸ್ ಆಗಿದ್ದರೂ ಸಹ ತುಂಬ ಈಸಿಯಾಗಿ ಮಾಡ್ಕೊಬೋದು, ಕಷ್ಟ ಆಗೋದಿಲ್ಲ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಬೌಲ್ಗೆ. ಅದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗೋವಷ್ಟು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, 1 ಹಸಿಮೆಣಸಿನ್ಕಾಯಿ ಅದಷ್ಟು ಹೆಚ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗೋವಷ್ಟು ತುರಿದಿಟ್ಕೊಂಡಿರ್ತಕ್ಕಂಥ ಕ್ಯಾರೆಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು 1 ಸ್ಪೂನ್ ಆಗೋವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಒಂದು ಸಲ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಲ ಹಾಕೋದಕ್ಕಿಂತ ಈ ಥರ ಕಲಿಸ್ಕೊಳ್ತಾ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಬೋದು. ಮತ್ತು ನಾನಿಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ. ಹಿಟ್ಟನ್ನ ಕಲಸೋ ಹೋಗ್ಲೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡ್ರೆ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ಥರ ತುಂಬ ಗಟ್ಟಿ ಮಾಡ್ಕೊಳ್ಬಾರ್ದು, ಅದೇ ಥರ ತುಂಬ ತೆಳುವೂ ಸಹ ಮಾಡಬಾರ್ದು. ಇದೇ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಈ ಥರ ಇದ್ದರೆ ನಾವು ಹಂಚ ಮೇಲೆ ರೊಟ್ಟಿನ ಚೆನ್ನಾಗಿ ಬಳಿಬೋದು, ಚೆನ್ನಾಗಿ ಬರುತ್ತೆ ಈಸಿಯಾಗಿ. ಇದಿಷ್ಟೇ, ಹಿಟ್ಟು ರೆಡಿ ಆಗಿದೆ. ಇದಕ್ಕೆ ನಾನು ಒಂದು ಪ್ಲೇಟ್ ಮುಚ್ಚಿ ಒಂದು 15 ಮಿನಿಟ್ಸು ಸೈಡಲ್ಲಿ ಇಟ್ಕೋತೀನಿ. ಅಷ್ಟರಲ್ಲಿ ರಾಗಿ ರೊಟ್ಟಿ ಒಂದೇ ಥರ ಒಂದು ಈರುಳ್ಳಿ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದ ನಂತರ 2 ಈರುಳ್ಳಿನ ಹೆಚ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 5ರಿಂದ 6 ಬೆಳ್ಳುಳ್ಳಿ, ಒಂದು 3 ಹಣ್ಣಾಗಿರೋ ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಒಂದು ಸ್ವಲ್ಪ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಬೇಕು. ನೋಡಿ, ಇಷ್ಟ ಆಗಬೇಕು. ಇವಾಗ ನಾನು ಇದಕ್ಕೆ 1 ಸ್ಪೂನ್ನಷ್ಟು ಜೀರಿಗೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆನ ಸೇರಿಸ್ಕೊಂಡು ಅದು ಸಹ ಒಂದು 2 ನಿಮಿಷ ಇದೇ ಥರ ಫ್ರೈ ಮಾಡ್ಕೊಬೇಕು. ನೋಡಿ, ಇವಾಗ ಆಗಿದೆ. ನಾನು ಫ್ಲೇಮ್ ಆಫ್ ಮಾಡಿಕೊಂಡು ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಅದು ಪೂರ್ತಿಯಾಗಿ ತಣ್ಣಗಾಗಿದ ಮೇಲೆ ನಾನಿಲ್ಲಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಷ್ಟನ್ನು ಸೇರಿಸ್ಕೊಂಡು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು. ಈರುಳ್ಳಿ ಆಗಿರೋದ್ರಿಂದ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಇವಾಗ ಚಟ್ನಿ ಕೂಡ ರೆಡಿ ಆಗಿದೆ. ಇದೇ ಥರ ಮಾಡಿಕೊಂಡ್ರೆ ರೊಟ್ಟಿಗೆ ಚೆನ್ನಾಗಿರುತ್ತೆ. ತುಂಬ ನೈಸು ಅಥವಾ ರಫ್ ಇರಬಾರ್ದು. ಬೇಕು ಅಂದರೆ ಒಗ್ಗರಣೆನೂ ಸಹ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನೋಡಿ, ಇವಾಗ ಹಿಟ್ಟನ್ನ ರೆಡಿ ಮಾಡಿಟ್ಟು 15 ಮಿನಿಟ್ಸ್ ಆಗಿದೆ. ಹಾಗೆ ಈ ಕಡೆ ಸ್ಟವ್ ಮೇಲೆ ಹೆಂಚನ್ನು ಸಹ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ. ಇವಾಗ ನಾನು ಒಂದು 5 ಮಿನಿಟ್ಸು ಹೆಂಚನ್ನ ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿದಾಗ ಈ ಥರ ಪಟ ಸಿಡಿಯುತ್ತೆ. ಆವಾಗ ನಾವು ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ಥರ ನಿಧಾನವಾಗಿ ಬೆರಳುಗಳಿಂದ ಈ ಥರ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಕೈ ಹೆಂಚಿಗೆ ಟಚ್ ಮಾಡ್ಕೊಳ್ಬಾರ್ದು. ಈ ಥರ ನಿಧಾನಕ್ಕೆ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಒಂದು ಬೌಲಲ್ಲಿ ನೀರು ತಗೊಂಡು ನೀರನ್ನ ಸಹ ಈ ಥರ ಅದ್ರ ಮೇಲೆ ರಬ್ ಮಾಡಿಬಿಟ್ಟು ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಬೇಕು. ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟಿದ ನಂತರ ಈ ಥರ ನಿಧಾನವಾಗಿ ಪ್ಲೇಟ್ನ ತೆಗೆದ್ಬಿಟ್ಟು ಸ್ಪೂನ್ನಿಂದ ಈ ಥರ ನಿಧಾನವಾಗಿ ತೆಕ್ಕೊಳ್ಬೇಕು. ಒಂದೇ ಸಲ ರಫಾಗಿ ಬಳಸೋದಕ್ಕಿಂತ ಈ ಥರ ನಿಧಾನವಾಗಿ ಬಿಡಿಸ್ಕೊಂಡ್ರೆ ರೊಟ್ಟಿ ಕೂಡ ಎಲ್ಲೂ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಈಸಿಯಾಗಿ ಹೆಂಚು ಮೇಲೆ ಆರಾಮಾಗಿ ಈ ಥರ ರೊಟ್ಟಿ ಮಾಡ್ಕೊಳ್ಬೋದು. ಪೇಪರ್ ಮೇಲೆ ತಟ್ಕೊಳ್ಳೋದು ಮತ್ತು ಅದನ್ನು ಇದ್ರ ಮೇಲೆ ಹಾಕೋದಕ್ಕಿಂತ
ಈಸಿಯಾಗಿ ಹೆಂಚು ಮೇಲೆ ಈ ಮೆಥಡ್ನಲ್ಲಿ ಸಹ ಮಾಡ್ಕೋಬೋದು. ಒಂದು 5 ಮಿನಿಟ್ಸ್ ಒಂದು ಸೈಡು ಫ್ರೈ ಆದಮೇಲೆ ಅದನ್ನು ಇನ್ನೊಂದು ಸೈಡು ಸಹ ತಿರುಗಿಸ್ಕೊಂಡು ಅದೇ ಥರ ಆಯಿಲು ಹಾಕ್ಕೊಂಡು ಒಂದು 5 ಮಿನಿಟ್ಸು ಅದೇ ಥರ ಬೇಯಿಸ್ಕೊಳ್ಬೇಕು. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಎರಡೂ ಕಡೆ ಬೇಯಿಸ್ಕೊಂಡು ತೆಕ್ಕೊಳ್ಬೋದು. ನೋಡಿ ಇವಾಗ ಎರಡೂ ಕಡೆ ಬೆಂದಿದೆ. ಇವಾಗ ನಾನಿದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ತೆಕ್ಕೊತಾ ಇದ್ದೀನಿ. ನೋಡಿ ರೌಂಡ್ ಶೇಪ್ನಲ್ಲಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ. ಫಸ್ಟ್ ಟೈಮ್ ಮಾಡ್ತೀವಿ ಅನ್ನೋರು ಸಹ ಈ ಮೆಥಡ್ನಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಹೆಲ್ತಿಯಾಗೂ ಇರುತ್ತೆ. ಈ ಚಟ್ನಿ ಜೊತೆ ಮತ್ತು ಸ್ವಲ್ಪ ಮೊಸರು ಜೊತೆ ಈ ಥರ ಸರ್ವ್ ಮಾಡ್ಬೋದು. ಬ್ರೇಕ್ಫಾಸ್ಟ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೈಟ್ ಟೈಮ್ ಡಿನ್ನರ್ಗೂ ಸಹ ಈ ಥರ ಮಾಡ್ಬೋದು. ಮಕ್ಳಿಗೂ ಕೂಡ ಈ ಥರ ಮಾಡಿಕೊಟ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಗೊತ್ತಾ, ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ರೊಟ್ಟಿ ಜೊತೆ ಈ ಚಟ್ನಿ ಕಾಂಬಿನೇಷನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.